ಸರ್, ವಿಜಯಪುರ ನಗರದಲ್ಲಿ ಆಟೋ ರಿಕ್ಷಾ ಅಸೋಸಿಯೇಷನ್ ಸರ್ ಇವತ್ತಿನ ದಿನ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಸಾಕಷ್ಟು ಆಟೋಗಳು ಯಾಕೆ ಸರ್ ಇವತ್ತ ನಾವು ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಕುಡ್ಕೊಂಡು ಏನ ಡಿ.ಸಿ ಸಾಹೇಬ್ರಿಗೆ ಮನವಿ ಕೊಡಾಕ್ ಬಂದಿದೀವಿ. ಏನಂತಂದ್ರ ಆಟೋ ರಿಕ್ಷಾದವ್ರಿಗೆ ರೈಟ್ಸ್ ಆಫ್ ಇಕ್ವಾಲಿಟಿ ಏನದಲ್ಲ ಸಿಗ್ಲಾಗತ್ತಿಲ್ಲ ಬಿಜಾಪುರ ನಗರದಲ್ಲಿ. ಪ್ರತಿಯೊಬ್ರು ನೋಡ್ರಿ ಆಟೋ ರಿಕ್ಷಾದವನು ಟ್ಯಾಕ್ಸ್ ತುಂಬ್ತಾನ, ರೋಡ್ ಟ್ಯಾಕ್ಸ್ ತುಂಬ್ತಾರ, ಮತ್ ಪಾಸಿಂಗ್ ಮಾಡಿಸ್ತಾರ. ಈಗ ರೋಡ್ ಮ್ಯಾಗ ತಿರ್ಗಾಡೋದು ಪರ್ಮಿಷನ್ ತಗೊಂಡೇ ರೋಡ್ ಮ್ಯಾಗ ತಿರ್ಗಾಡ್ತಾರ. ಮತ್ ಆ ಕಡೆ ಬರ್ಬೇಡ ಈ ಕಡೆ ಬರ್ಬೇಡ, ಬರೀ ಆಟೋ ರಿಕ್ಷಾದವ್ರಿಗೆ ಅಷ್ಟೇ ಒನ್ ವೇ, ಬ್ಯಾರೆದವ್ರಿಗೆ ಒನ್ ವೇ ಇಲ್ಲ ಅಂದ್ರ ಇದು ಬಹಳ ಏನದ ದುಃಖದ ಸಂಗತಿ ಐತಿ ಬಿಜಾಪುರ ನಗರದಲ್ಲಿ. ಇದು ಏನಾಗ್ಲತ್ತಂದ್ರ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ. ಮಿನಿಮಮ್ ಬಿಜಾಪುರ ನಗರದಲ್ಲಿ ಒಂದು 3000 ಆಟೋ ಆದ್ರೆ ಎಲ್ಲಾರು ಹೊಟ್ಟಿ ತುಂಬತದ. 12,500 ಆಟೋ ರಿಕ್ಷಾ ಆನ್ ರೆಕಾರ್ಡ್, ಆನ್ ರಿಜಿಸ್ಟ್ರೇಷನ್ ಆಯ್ತ. ಇದರ ಅರ್ಥ ಏನಾಯ್ತು? ಏನು ಭ್ರಷ್ಟಾಚಾರ ನಡೀಲಾಗ್ತದ? ಏನ್ ಆಟೋ ರಿಕ್ಷಾ ಪರ್ಮಿಟ್ ಇದ್ರು ಆಟೋ ಬರತ್ತಾವ ಹೊಸದು. ಇದು ಯಾರ್ದು ಹೊಂದಾಣಿಕೆ ಮಾಡಿ ಇವರು ಆಟೋ ರಿಕ್ಷಾದಾರು ಇಟ್ಟು ಬಿಡಾಕತ್ತಾರ. ಇದ್ರ ಮಾತಿನ ಅರ್ಥ ಏನೈತಿ? ಜಿಲ್ಲೆಯಲ್ಲಿ ಜನರಿಗಿಂತ ಜಾಸ್ತಿ ಆಟೋಗಳು ಆಗ್ಯಾವ. ನೀವು ಬಿಜಾಪುರದಾಗ ತಿರುಗಾಡ್ತಿರಲ್ಲ, ಒಂದು ಸಿಗ್ನಲ್ದಾಗ ಬರೀ ಆಟೋ ಕಾಣ್ತಾವ, ಏನ್ ಕಾಣ್ತಾವ್ರಿ? ಹೌದಲ್ಲ? ಈಗ ಇದ್ರಾಗ ಮತ್ತೇನ್ ನಡ್ದದಂದ್ರ ಷಡ್ಯಂತ್ರ. ಒಬ್ಬ ರೊಕ್ಕ ಇದ್ದವ್ರು ಬಡ್ರು ಮಂದಿ ಆಟೋ ಒತ್ತಿ ಹಾಕೊಳಕತ್ತಾರ. ಒಬ್ಬೊಬ್ಬ 50 ಆಟೋ ಅದ ಒಬ್ಬೊಬ್ಬಂದು. ಇದು ಇನ್ಕ್ವೈರಿ ಮಾಡವ್ರಿ ಯಾರು? ಈ ಬಡ್ರು ಸಾಲ ಕೇಳಕ್ ಹೋದ್ರೆ ನೀನ್ ಆಟೋ ಒತ್ತಿ ಹಾಕ, ನನ್ ಕಲೆಕ್ಷನ್ ಕೊಡು ಹತ್ತೀರಿ. ಯಾರ್ದು ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವ್ರದ್ದು ಹೊಟ್ಟಿ ತುಂಬಾಕತ್ತಿಲ್ಲ. ಅದರ ಒಳಗ ಇವರು ಡಿಪಾರ್ಟ್ಮೆಂಟ್ದವರು ಇವ್ರಿಗೆ ಬೆನ್ನ ಹತ್ತಾರ. ಆ ಡಿಪಾರ್ಟ್ಮೆಂಟ್ದವ್ರು ತಪ್ಪತ್ ನಾವು ಅನ್ನಂಗಿಲ್ಲ. ಅವ್ರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಮ್ಯಾಗೆ ಅವ್ರು ಹಿಡಿತಾರ. ಕೆಲವೊಂದ್ ಸಂದರ್ಭದಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ಲ, ಅದು ಸಿಚುವೇಶನ್ ಹೆಂಗಿರ್ತದ, ಆಟೋ ರಿಕ್ಷಾದ ಪರೇಶಾನಿ ಏನದ, ತ್ರಾಸ ಏನದ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರು ಡ್ಯೂಟಿ ಮಾಡ್ಬೇಕು. ಇದರ್ಲಿಂದ ಏನದಲ್ಲ, ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವ್ರು ಬಹಳ ತ್ರಾಸನಾಗ ಅದ. ನಾವು ಡಿ.ಸಿ ಸಾಹೇಬ್ರಿಗೆ ಅದೇ ಮನಿ ಮಾಡ್ಕೊಳಕ್ ಬಂದಿದ್ದೀವಿ. ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಆಗಂಗಿಲ್ಲ. ಒನ್ ವೇ ಈಗಿಂದ ಅಲ್ಲ, ಅದು 15-16 ವರ್ಷ ಆಯ್ತು. ಒನ್ ವೇ ಮಾಡುವುದು ಪರಿಸ್ಥಿತಿ ಯಾಕೆ ಬತ್ತು? ಏನ್ ಆರಿತ್ತು? ಈಗ 10-15 ವರ್ಷ ಇಟ್ಟರೆ ಆಟೋ ಇದ್ದಿದ್ದಿಲ್ಲ. ಇವರು ನಮ್ಗ ಅನ್ಸುಮಟ ಏನದಲ್ಲ, ವೆಹಿಕಲ್ ಒಳಗೆ ಇವ್ರು ಭೇದ ಭಾವ ಮಾಡತ್ತಾರ. ಕಾರ್ಗೆ ಪರ್ಮಿಷನ್ ಐತಿ, 2 ವೀಲರ್ ಪರ್ಮಿಷನ್ ಅದ, ಆಟೋ ರಿಕ್ಷಾದವ್ರಿಗೆ ಪರ್ಮಿಷನ್ ಇಲ್ಲ. ಯಾಕ್ರಿಪ್ಪ? ಆಟೋ ರಿಕ್ಷಾದವ್ರ ಮನುಷ್ಯರ ಕಾಣಂಗಿಲ್ಲ, ಅವ್ರ ಹೆಂಡತಿ ಮಕ್ಕಳಿಲ್ಲ, ಅವ್ರ ಜೀವನ ಹೆಂಗ್ ಸಾಕ್ಬೇಕು? ಜೀವನ ಸಾಕುದು ಈಗ ಒಂದ್ ಸೀಟ್ ತಗೊಂಬಂದ್ರ ಸೈಡಿಗೆ ಹೋಗಿ ನಿಂದ್ರಸ್ತಾನ. ಒಬ್ಬ ಹೋಮ್ ಗಾರ್ಡ್ ಇಟ್ಟಾರ ಇವ್ರು, ಒಂದು ಪೊಲೀಸ್ ಇಂದ 4 ಹೋಮ್ ಗಾರ್ಡ್ ಇಟ್ಟಾರ, ಬಂದ್ ಕೂತ್ ಬಿಡ್ತಾನ. ಏನ್ರಿ? ಕುದಿಸಿದ ತಗೊಂಡ್ ಹೋಗುದು, 500 ರೂಪಾಯಿ ದಂಡ ಹಾಕುದು, ಅದನ್ನ ಕೋಟಿಗೆ ಹೋಗ್ಬೇಕು, 3 ದಿವಸ ಗಾಡಿ ನಿಂದಿರ್ತದ. ಈಗ ನಿಮ್ಮ ಮಾಧ್ಯಮ ಮುಖಾಂತರ SP ಸಾಹೇಬ್ರಿಗೆ ಮನವಿ ಮಾಡ್ಕೊತೀವಿ ನಾವು. ನೀವು ಮಾಡಾಕತ್ತೀರಿ ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಆಗ್ಲಿ, ಡಿಸಿಪ್ಲಿನ್ ಮೇಂಟೈನ್ ಆಗ್ಲಿ, ನೀವು ಮಾಡಾಕತ್ತೀರಿ. ನಾವು ನಿಮ್ ಜೊತೆಗೆ ಇದೀವಿ. ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ. ಆದ್ರ ಕೆಲವು ಮನೆಯ ಒಳಗ ಪರಿಸ್ಥಿತಿ ಕೆಟ್ಟಿದಿರ್ತದ. ದಯವಿಟ್ಟು ಅಂತವ್ರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ಬೇಷಕ್ಕದ. ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಬಿಜಾಪುರ ನಗರದಲ್ಲಿ ಆಗಂಗಿಲ್ಲ. ಸರ್, ಈ ಮೊದಲು ಏನು ಜಿಲ್ಲಾಧಿಕಾರಿಗಳಿಗಾಗಲಿ SP ಅವ್ರಿಗೆ ಮನವಿ ಕೊಟ್ಟಿವಲ್ರಿ. 2024 ಒಳಗ ಡಿ.ಸಿ ಸಾಹೇಬ್ರಿಗೆ ಕೊಟ್ಟಿನಿ, SP ಸಾಹೇಬ್ರಿಗೂ ಮನವಿ ಕೊಟ್ಟಿನಿ. ಡಿ.ಸಿ ಸಾಹೇಬ್ರ ಕಚೇರಿ ವತಿಯಿಂದ ನಮ್ಗೆ ಲೆಟರ್ ಬಂದದ. ಆದ್ರ ದುರ್ದೇವ್ ಏನದಂದ್ರ, ನಮ್ ಬಿಜಾಪುರ ನಗರದಲ್ಲಿ 12,500 ಆಟೋ ರಿಕ್ಷಾ ಆನ್ ರಿಜಿಸ್ಟರ್ ಅದಾವ್. ಆದ್ರ ಒಂದು 8-9 ಸಾವಿರ ಆಟೋ ರಿಕ್ಷಾ ತಿರ್ಯಾಳತ್ತಾವ್. ಯಾರು ಒಕ್ಕಟ್ಟಾಗಂಗಿಲ್ಲ. ತ್ರಾಸ ಇದ್ದಾಗ ಮಾತ್ರ ಎಲ್ಲಾರು ಒಕ್ಕಟ್ಟಾಗ್ತಾರ, ಕೈಕಾಲ್ ಬಿಡ್ತಾರ, ಬಿಡಿಸ್ರಿ ಒಂದಾಗ್ತಿವಿ ಅಂತಾರ. ಅವ್ರ ಗಾಡಿ ಬಿಡಿಸಿದ್ಮ್ಯಾಗ ಈಗ ಮೊನ್ನೆ 70 ಮಂದಿ ಗಾಡಿ ನಾವು ರಿಕ್ವೆಸ್ಟ್ ಮಾಡಿ ಬಿಡಿಸಿದೀವಿ, 7 ಮಂದಿ ಬಂದಿಲ್ಲ. ಈ ಪರಿಸ್ಥಿತಿ ಅದ ಬಿಜಾಪುರ ಆಟೋ ರಿಕ್ಷಾದವ್ರು. ಸರ್, ಬಿಜಾಪುರ ಜಿಲ್ಲೆಯಲ್ಲಿ ಆದಷ್ಟು ಎಲೆಕ್ಟ್ರಿಕ್ ಆಟೋಗಳು ಜಾಸ್ತಿ ಆಗ್ಯಾವ. ಅದರಿಂದ ಏನ್ ಹೊರತು ನೋಡ್ರಿ, ಟ್ರಾಫಿಕ್ ರೂಲ್ಸ್ ಆಟೋ ವೆಹಿಕಲ್ ಆಕ್ಟ್ ಪ್ರಕಾರ ಅವ್ರಿಗೆ ಅದು ಏನ ಇಲೆಕ್ಟ್ರಾನಿಕ್ ಆಟೋ ಅದಲ್ಲ, ಅದ್ರ ಪಾಸಿಂಗ್ ಬೇರೆ ಅದ, ಅದ್ರ ರೂಲ್ಸೇ ಬೇರೆ ಅದ. ಇದು ಬಿಟ್ಟ ಈಗ ಇದ್ರ ಒಳಗ ಅವರು ಅದಾರ. ಎಲ್ಲಾರು ನಮ್ಮ ಅಣ್ಣ ತಮ್ಮರು ಅದಾರ, ಬೇರೆದವ್ರು ಯಾರಿಲ್ಲ. ದುಡಿಲಾಗಿ ಬಂದಾರ. ಹೆಂಡತಿ ಮಕ್ಕಳು ಹೊಟ್ಟಿ ಸಾಕು. ನಾವು ಎಲ್ಲಾ ಇವ್ರಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂದ್ರ,
ನೀವು ಇನ್ನು ಮುಂದೇನು ಫಳಿ ಹಾಕಿ 4-4 ಸೀಟ್ ಕುಂದಿರ್ತೀರಿ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಏನಾರೇ ಅನಾಹುತ ಆದ್ರೆ ನಿಮ್ಗೆ ಲೈಸೆನ್ಸ್ ಇನ್ಶೂರೆನ್ಸ್ ಸಿಗಂಗಿಲ್ಲ, ನಿಮ್ಗೆ ಪರಿಹಾರ ಸಿಗಂಗಿಲ್ಲ. ಮತ್ತೊಂದು ವಿಷಯ ಏನಂದ್ರ, ಕೆಲವೊಂದು ಜನರು ಗ್ರಾಮೀಣ ಪರ್ಮಿಟ್ ತಗೊಂಡ್ರ, ಬ್ಯಾರೆ ಮತಕ್ಷೇತ್ರದಿನ ಗ್ರಾಮೀಣ ಪರ್ಮಿಟ್ ತಗೊಂಡ ಅವರು ಸಿಟಿ ಒಳಗೆ ನಡೆಸಲಾಗತ್ತಾರ. ಅಂತವ್ರಿಗೆ ಒಂದ್ ಸ್ವಲ್ಪ SP ಸಾಹೇಬ್ರ ಗಮನ ಇಡೋದು ಸ್ವಲ್ಪ ತಡೆ ಹಾಕಿದ್ರೆ ಬೇಷಕ್ಕ. ನಮ್ಮ ಹೆಸರ ಯೂಸುಫ್ ಜಮಾದಾರ್. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಮಾಲೀಕರನ್ನ ಒಂದ್ ಕಡೆ ಸೇರಿಸಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೀವಿ. ಅವೇರ್ನೆಸ್ ಮೀನ್ಸ್ ಆಟೋ ಚಾಲಕರಿಗೆ ಒಂದು ಕಾನೂನು ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಆ ಕೆಲಸವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ನಾನು ಒಟ್ಟಾರೆ ಹೇಳ್ಬೇಕಂತಂದ್ರೆ, ವಿಜಯಪುರ ನಗರದಲ್ಲಿ ಯೂನಿಯನ್ 6-7 ಯೂನಿಯನ್ ಆಗೋದ್ರಿಂದ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಆಗ್ತಾ ಇಲ್ಲ, ಎಳಿತಾ ಇದ್ದಾರೆ ಆ ಕಡೆ ಈ ಕಡೆ ಅಂತ. ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೀನಿ. ಎಲ್ಲಾ ಯೂನಿಯನ್ ಅವ್ರನ್ನ ಒಕ್ಕಟ್ಟು ಮಾಡಿ ಅವ್ರ ರಿಜಿಸ್ಟ್ರೇಷನ್ ವೆರಿಫೈರ್ ಮಾಡಿ, ರಿನ್ಯೂವಲ್ ಇದೆ ಇಲ್ಲೋ, ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ, ವ್ಯಾಲಿಡಿಟಿ ಇದೆ ಇಲ್ಲೋ ರಿಜಿಸ್ಟ್ರೇಷನ್ ಅಂತವ್ರನ್ನ ಮಾತ್ರ ಫೇಸ್ ಮಾಡ್ಲಿಕ್ಕೆ ಅವರಿಗೆ ಅಗೇನ್ಸ್ಟ್ ಬರ್ಬೇಕು. ಅವರು ಅಂತವ್ರಿಗೆ ಅವಕಾಶ ಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೀನಿ. ವಿಜಯಪುರ ನಗರದಲ್ಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ, ಇನ್ಶೂರೆನ್ಸ್ ಅನ್ನು ಕಟ್ತೀವಿ. ಟ್ಯಾಕ್ಸ್ ಕಟ್ಟಿ ನಾವು ನಮಗೆ ಶಿವಾಜಿ ಸರ್ಕಲ್ ನಿಂದ ಗಾಂಧಿ ಸರ್ಕಲ್ಗೆ ನೇರವಾಗಿ ಬರ್ಲಿಕ್ಕೆ ಕೊಡ್ತಾ ಇಲ್ಲ, ಬಸವೇಶ್ವರ ಸರ್ಕಲ್ ನಿಂದ ನೇರವಾಗಿ ಗಾಂಧಿ ಸರ್ಕಲ್ಗೆ ಬರ್ಲಿಕ್ಕೆ ಕೊಡ್ತಾ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಯೂನಿಯನ್ ಅವರು DC ಅವರಿಗೆ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದು ಆಯ್ತು. ಈಗ ನಾವು ಒಟ್ಟಾರೆ ಫೈನಲ್ ಇವತ್ತು ನಮಗೆ ಒಂದು ವ್ಯವಸ್ಥೆ ದೊರಕಿಸ್ಕೊಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೇಳ್ಕೊಂಡಿದ್ದೀವಿ. ಮಾಧ್ಯಮ ಮುಖಾಂತರ ನಿಮ್ಮ ಆಟೋ ಡ್ರೈವರ್ಗಳಿಗೆ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀವಿ? ನಾವು ಅದೇ ಈಗ ನಾವು ಒಂದು ಅವರಿಗೆ ಕಾನೂನು ತರಬೇತಿಯನ್ನು ಕೊಟ್ಟಿದ್ದೀನಿ. ನಾನೇ ಸ್ವತಃ ಎಲ್ಲರನ್ನು ತಗೊಂಡಲ್ಲಿ ಗಾರ್ಡನ್ ಅಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಸಲಹೆ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಇರಬೇಕು, ರೂಲ್ಸ್ ಫಾಲೋ ಮಾಡಿ ಅಂತ ಅವರಿಗೆ ತಿಳಿಸಿದ್ದೀವಿ. ಬಿಜಾಪುರ ನಗರದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ನೋಡ್ತೀವಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದು ಬೇಸಿಕಲಿ ಹೇಳ್ಬೇಕಂತಂದ್ರೆ, ವಿಜಯಪುರ ನಗರದ ಪಾಪ್ಯುಲೇಷನ್ ಉದಾಹರಣೆಗೆ 3 ಲಕ್ಷ ಪಾಪ್ಯುಲೇಷನ್ ಇದ್ರೆ 3,000 ಆಟೋ ಸಫಿಸೆಂಟ್ ಆಗ್ತಿತ್ತು. ಬಟ್ ಇವಾಗ 12,000 ಆಟೋ ಆಗಿದಾವು. ಫಸ್ಟ್ ಆಫ್ ಆಲ್ ರೋಡ್ ಅಂತೂ ವರಸ್ಟ್ ರೋಡು. ಯಾವುದೇ ವೆಹಿಕಲ್ದವರು ತಮ್ಮ ಬಚಾವ್ಗೆ ತಮ್ಮ ವೆಹಿಕಲ್ ಮೇಂಟೆನೆನ್ಸ್ ಉಳಿತಾಯ ಮಾಡ್ಲಿಕ್ಕೆ ರಾಂಗ್ ಸೈಡ್ ಹೋಗುದು, ರಾಂಗ್ ಸೈಡ್ ಬರುವುದು, ಎಲ್ಲಿ ಒಳ್ಳೆ ರೋಡ್ ಇರ್ತಾ ಆ ಕಡೆ ಬರ್ತಾ ಇರ್ತಾವ ಗಾಡಿ. ಇದರಿಂದ ಅಪಘಾತ ಆಗುವ ಸಾಧ್ಯತೆ ಹೆಚ್ಚು. ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್, ಆಟೋ ಯೂನಿಯನ್ ಅಧ್ಯಕ್ಷ. ಜೈ ಹಿಂದ್, ಜೈ ಕರ್ನಾಟಕ.